ಈ ಪಕ್ಷದ ಅಂದ್ರೆ ಬಿಜೆಪಿ ಪಕ್ಷದ ಮುಂದಿನ ಮುಖ್ಯಸ್ಥರು ದೃಢತೆಯುಳ್ಳ ನಾಯಕ ಆಗಿರಬೇಕು. ಆತ ಬರೀ ರಬ್ಬರ್ ಸ್ಟ್ಯಾಂಪ್ ಆಗಿರಬಾರ್ದು. ಹೀಗೆ ಹೇಳ್ತಾ ಇರೋದು ಆರ್ ಎಸ್ ಎಸ್ ಹೀಗೆ ಹೇಳ್ತಾ ಇರೋದಕ್ಕೆ ಮೋದಿಗೆ ತೊಡಕಾಗಿದೆಯಾ? ಮೋದಿ ಅವರ ಅಹಂಕ್ಕೆ ಏನಾದ್ರೂ ತಗ್ಗಿದೆಯಾ? ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ತಾನೇ ಸಾರ್ವಭೌಮ ಅನ್ನೋ ಭಾವವನ್ನ ಅವರ ಅಂತರಾಳದಲ್ಲಿ ಬಲವಾಗಿ ಬೇರೂರಿಸ್ಕೊಂಡಿದ್ರು, ಮೆರಿತಾ ಇದ್ರು. ಈಗ ಅವರ ಅಹಮಿಕೆ ತಗ್ಗಿದಂತೆ ಕಾಣಿಸ್ತಾ ಇದೆ. ಸರ್ವಾಧಿಕಾರಿ ಧೋರಣೆಗೆ ಕಡಿವಾಣ ಬಿದ್ದ ಸುಳಿವು ಇದೀಗ ಸಿಗ್ತಾ ಇದೆ. ಅವರಿಗೆ ಮತ್ತೆ RSS ನೆನಪಾಗಿದೆ. 2014ರಲ್ಲಿ ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನಾಗ್ಪುರದ RSS ಕಚೇರಿಯ ಮೆಟ್ಟಿಲನ್ನ ಮೋದಿ ಅವರು ತುಳಿದಿದ್ದಾರೆ. ಅವರ ಈ ಭೇಟಿ ತಮಗಾಗಿ ಬಿಜೆಪಿ ಅಧ್ಯಕ್ಷ ಅನ್ನೋ ರಬ್ಬರ್ ಸ್ಟ್ಯಾಂಪ್ಗೆ RSS ಸಮ್ಮತಿ ಪಡೆಯೋದಕ್ಕಾಗಿನ ಕಸರತ್ತು ಅಂತ ಬಣ್ಣನೆ ಮಾಡಲಾಗ್ತಾ ಇದೆ. ಬಿಜೆಪಿ ತನ್ನನ್ನು ತಾನು ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಹೇಳ್ಕೊಂಡಿದೆ. ದೇಶದಾದ್ಯಂತ ಸುಮಾರು 10 ರಿಂದ 12 ಕೋಟಿ ಸಕ್ರಿಯ ಕಾರ್ಯಕರ್ತರನ್ನ ಹೊಂದಿದ್ದೇವೆ ಅಂತ ಹೇಳುತ್ತೆ. ಅತ್ಯಂತ ಶ್ರೀಮಂತ ಪಕ್ಷವೂ ಕೂಡ ಬಿಜೆಪಿ ಪಕ್ಷ ಆಗಿದೆ. ಈ ಪಕ್ಷ 2029 ವೇಳೆಗೆ 50ನೇ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೊಳ್ತಾ ಇದೆ. ಆದ್ರೂ ತನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದಲ್ಲಿ ನರೇಂದ್ರ ಮೋದಿ ಅವರು ಸವಾಲನ್ನ, ಹಿನ್ನಡೆಯನ್ನ ಎರಡೂ ಕೂಡ ಅನುಭವಿಸ್ತಾ ಇದ್ದಾರೆ. ಮೋದಿ ಅವರಿಗೆ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯೋ ಅಧ್ಯಕ್ಷರು ಬೇಕು. ಆದ್ರೆ RSSಗೆ ಪಕ್ಷ ಕಟ್ಟೋ, ನಿಭಾಯಿಸೋ ಸರ್ಕಾರ, ಪಕ್ಷ ಹಾಗೇನೆ RSS ನಡುವೆ ಅತ್ಯುತ್ತಮ ಕೊಂಡಿಯಾಗಿ ಕೆಲಸ ಮಾಡೋ ಒಬ್ಬ ಆಸಾಮಿ ಬೇಕು. ಮೋದಿ ಮತ್ತು ಅಮಿತ್ ಶಾ ಮತ್ತು RSS ನಡುವಿನ ತಿಕ್ಕಾಟದಲ್ಲಿ ಬಿಜೆಪಿ ಅಧ್ಯಕ್ಷರ ನೇಮಕ ಇದೀಗ ಜಟಿಲ ಆಗಿ ಹೋಗ್ಬಿಟ್ಟಿದೆ. ಕುಟಿಲ ಪಥದಲ್ಲಿ ಸಾಗ್ತಾ ಇದೆ. ಕಳೆದ 11 ವರ್ಷಗಳಿಂದ ನಾಗ್ಪುರದಿಂದ ದೂರ ಉಳಿದಿದ್ದ ಮೋದಿಯವರು ನಾನು ಸಮೀಕ್ಷೆ ಮಾಡಿದ ಎಲ್ಲದರಲ್ಲೂ ಕೂಡ ನಾನೇ ರಾಜ್ಯ ಅಂತ ಬಿಂಬಿಸ್ಕೊಂಡಿದ್ರು. RSS ಸಲಹೆ ಸೂಚನೆಗಳನ್ನ ಬದಿಗೆ ಒತ್ತೆ ಮೋದಿ ಮತ್ತು ಅಮಿತ್ ಶಾ ಸರ್ವಾಧಿಕಾರಿಗಳಾಗಿ ಪಕ್ಷದ ನಡೆ ನುಡಿಗಳನ್ನ ನಿರ್ಧಾರ ಮಾಡ್ತಾ ಇದ್ರು. ಅದಕ್ಕೆ JP ನಡ್ಡಾ ಅವರನ್ನ ರಬ್ಬರ್ ಸ್ಟ್ಯಾಂಪ್ ಆಗಿ ಬಳಸ್ಕೊಳ್ತಾ ಇದ್ರು. ಈಗ ಬಿಜೆಪಿ ಅಧ್ಯಕ್ಷರಾಗಿ JP ನಡ್ಡಾ ಅವರ ಅಧಿಕಾರಾವಧಿ ಮುಗಿದು 1 ವರ್ಷ ಕಳೆದೋಗಿದೆ. ಆ ಸ್ಥಾನಕ್ಕೆ ನಡ್ಡಾ ರೀತಿಯವರನ್ನೇ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಹವಣಿಸ್ತಾ ಇದ್ದಾರೆ. ಆದ್ರೆ ಅದಕ್ಕೆ RSS ಮಣೆ ಹಾಕ್ತಾ ಇಲ್ಲ. ಬಿಜೆಪಿ ಪ್ರಸ್ತಾಪಿಸೋ, ಶಿಫಾರಸು ಮಾಡೋ ಹೆಸರುಗಳನ್ನ RSS ತಿರಸ್ಕಾರ ಮಾಡ್ತಾ ಇದೆ. ಈ ತಿರಸ್ಕಾರದ ಕಾರಣದಿಂದಾಗಿ ಬಿಜೆಪಿ ಅಧ್ಯಕ್ಷ ಹುದ್ದೆ ಖಾಲಿ ಉಳಿದಿದೆ. ಸಂಘದ ಮನವೊಲಿಸೋದಕ್ಕೆ ಪ್ರಯತ್ನಗಳಲ್ಲಿ ಈ ಮೋದಿ ಮತ್ತು ಅಮಿತ್ ಶಾ ಎಳೆದಿದ್ದಾರೆ. ಸಂಘದ ಕೇಂದ್ರ ಕಚೇರಿಯ ಮೆಟ್ಟಿಲನ್ನು ಕೂಡ ಮೋದಿ ಅವರು ಹತ್ತಿದ್ದಾರೆ. ಈ ತಿಂಗಳೊಳಗೆ ಬಿಜೆಪಿ ಅಧ್ಯಕ್ಷರು ಆಯ್ಕೆ ಆಗ್ಲಿದ್ದಾರೆ. ಹೆಸರು ಕೂಡ ಅಂತಿಮ ಆಗ್ಲಿದೆ ಅನ್ನೋ ಸುದ್ದಿಗಳು ಕೂಡ ಇದು ಈಗಾಗಲೇ ಹರಿದಾಡ್ತಾ ಇದ್ದಾವೆ. ಕಳೆದ ತಿಂಗಳು ಕೂಡ ಇಂತಹದೇ ಸುದ್ದಿ ಹರಿದಾಡಿತ್ತು. ಆದ್ರೆ ಬಿಜೆಪಿ ಅಧ್ಯಕ್ಷ ಗಾದಿ ಮೋದಿ ಮತ್ತು ಅಮಿತ್ ಶಾ ಮತ್ತು RSS ನಡುವೆ ಸಿಕ್ಕು ನಲುಗ್ತಾ ಇದೆ. ಆಯ್ಕೆಯ ಚರ್ಚೆಗಳು ಕೂಡ ನಡೀತಾನೆ ಇದ್ದಾವೆ. ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗಿದೆ. ಮೋದಿಯವರ ಅಗಾಧತೆಯ ಸರ್ವಾಧಿಕಾರಿ ವ್ಯಕ್ತಿತ್ವಕ್ಕೆ ಹೊಂದ್ಕೊಳ್ಳೋರು ಪಕ್ಷದ ಮುಖ್ಯಸ್ಥರ ಹುದ್ದೆಯನ್ನ ಅಲಂಕರಿಸಬೇಕು. ಅವರು ಮೋದಿಗೆ ಅತ್ಯಂತ ವಿಶ್ವಾಸಾರ್ಹರಾಗಿರ್ಬೇಕು. ಮೋದಿಯವರ ಮಾತು ಮತ್ತು ಮಾರ್ಗದರ್ಶನಗಳನ್ನ ಕೇಳೋ, ಪಾಲಿಸೋ ವ್ಯಕ್ತಿ ಆಗಿರಬೇಕು. ಅರ್ಥಾತ್ ಸ್ಟಾಂಪ್ ಪೇಪರ್ ಆಗಿರಬೇಕು. ಅಂತಹ ವ್ಯಕ್ತಿ ನಡ್ಡಾ ಆಗಿದ್ರು. 2020 ಜನವರಿಯಲ್ಲಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ರು. ಅಮಿತ್ ಶಾ ಅವರಿಂದ ಅಧಿಕಾರದ ಚುಕ್ಕಾಣಿಯನ್ನ ಪಡೆದುಕೊಂಡ್ರು. ಆದ್ರೆ ಅವರ ಅವಧಿ ಇದೀಗ ಮುಗ್ದಿದೆ. ನಡ್ಡಾ ಥರದವರನ್ನೇ ಅಧ್ಯಕ್ಷ ಗಾದಿಗೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಹವಣಿಸ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಪಟ್ಟಿಯಲ್ಲಿ ಸುನೀಲ್ ಬನ್ಸಾಲ್, ವಿನೋದ್ ಥಾವ್ಡೆ, ದೇವೇಂದ್ರ ಫಡ್ನವೀಸ್, ಅನುರಾಗ್ ಠಾಕೂರ್, ಮನೋಹರ್ ಲಾಲ್ ಖಟ್ಟರ್ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಇವರು ಇದ್ದಾರೆ. ಆದ್ರೆ ಈ ಹೆಸರುಗಳನ್ನ RSS ಅನುಮೋದಿಸ್ತಾ ಇಲ್ಲ. ಸಂಸತ್ತಿನಲ್ಲಿ ಬಜೆಟ್ ಅಧಿವೇಶನದಲ್ಲಿ ಅಖಿಲೇಶ್ ಯಾದವ್ ಹಾಗೂ ಕೆಲ ವಿರೋಧ ಪಕ್ಷದ ನಾಯಕರು ಬಿಜೆಪಿ ವಿರುದ್ಧ ವ್ಯಂಗ್ಯ ಆಡಿದ್ದಾರೆ. ವಿಶ್ವದ ಅತಿ ದೊಡ್ಡ ಪಕ್ಷ ಅಂತ ಘೋಷಣೆ ಮಾಡಿಕೊಂಡಿದ್ರೂ ಕೂಡ ಬಿಜೆಪಿಗೆ ತನ್ನ ಮುಖ್ಯಸ್ಥನನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿ ಅಸಮರ್ಥ ಆಗಿದೆ ಅಂತ ಲೇವಡಿಯನ್ನ ಮಾಡಿದ್ದಾರೆ. ಇನ್ನು ಗಮನಾರ್ಹ ಅಂದ್ರೆ ಬಿಜೆಪಿ ಅಧ್ಯಕ್ಷರ ನೇಮಕ ಮತ್ತು ಅದರ ಸುತ್ತಲಿನ ಚರ್ಚೆಯ ಬಗ್ಗೆ ಮುಖ್ಯವಾಹಿನಿಯ ಮಾಧ್ಯಮಗಳು ಜಾಣ ಮೌನಕ್ಕೆ ಜಾರಿದಾವೆ. ಆ ವಿಚಾರದ ಕುರಿತು ಸುದ್ದಿಗಳನ್ನ ಬಿತ್ತರಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗೋಗಿದ್ದಾವೆ. ಈಗ ನಡೀತಾ ಇರೋ ಬಿಜೆಪಿ ಅಧ್ಯಕ್ಷರ ನೇಮಕದ ಹಗ್ಗ ಜಗ್ಗಾಟವನ್ನ ಮರೆ ಮಾಡಿದಾವೆ. ಅದೇನೋ ಅಷ್ಟು ಮುಖ್ಯವಾದ ವಿಷಯ ಅಲ್ಲ ಅನ್ನುವಂತೆ ಬಿಂಬಿಸ್ತಾ ಇದ್ದಾವೆ.
ಪಕ್ಷ ಬೆಳೀತಾ ಇದ್ದ ಸಮಯದಲ್ಲಿ AB ವಾಜಪೇಯಿ ಮತ್ತು LK ಅಡ್ವಾಣಿ ಪಕ್ಷ ಸಂಘಟನೆ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿದಿದ್ರು. ಆಗ ನಾನಾ ತಂತ್ರಗಳನ್ನ ಅಳವಡಿಸ್ಕೊಂಡಿದ್ರು. ಜೊತೆಗೆ ತಮ್ಮದೇ ಅಧಿಕಾರವನ್ನ ನಡೆಸೋದಕ್ಕೆ ಯತ್ನಿಸ್ತಾ ಇದ್ರು. ಆದ್ರೆ ಅದೇ ಸಮಯದಲ್ಲಿ ಈಗಿನ ಮೋದಿ ಮತ್ತು ಅಮಿತ್ ಶಾಗಿಂತ ಭಿನ್ನವಾಗಿನೇ ವಾಜಪೇಯಿ ಮತ್ತು ಅಡ್ವಾಣಿ ಹಿಂದಿನ ಜನಸಂಘದ ದಿನಗಳಿಂದಾನೂ ಕೂಡ ಕಷ್ಟಪಟ್ಟು ದುಡಿತಾ ಇದ್ದ, ಸಂಘಟಿಸ್ತಾ ಇದ್ದ ಪಕ್ಷದ ಅತ್ಯಂತ ಹಿರಿಯ ನಾಯಕರಾಗಿದ್ರು. ಹಾಗಾಗಿ ವಾಜಪೇಯಿ ಅಡ್ವಾಣಿ ಯುಗದಲ್ಲಿ ಪಕ್ಷ ಕೆಜನ್ ಕೃಷ್ಣಮೂರ್ತಿ, ಕುಶ್ಬಾವು ಠಾಕ್ರೆ, ಬಂಗಾರು ಲಕ್ಷ್ಮಣ್, M ವೆಂಕಯ್ಯ ನಾಯ್ಡು ಮತ್ತು ರಾಜನಾಥ್ ಸಿಂಗ್ ಅವರನ್ನ ತನ್ನ ಮುಖ್ಯಸ್ಥರನ್ನಾಗಿ ನೋಡ್ತು. RSS ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದ ನಿತಿನ್ ಗಡ್ಕರಿ ಅವರನ್ನ ವಿಶೇಷ ಸಂದರ್ಭದಲ್ಲಿ ಪಕ್ಷದ ಮುಖ್ಯಸ್ಥರನ್ನಾಗಿ ಮಾಡಲಾಗಿತ್ತು. ಸಂಸದೀಯ ಪ್ರಜಾಪ್ರಭುತ್ವಗಳಲ್ಲಿ ಅಲಿಖಿತ ಸಂಹಿತೆ ಹೊಂದಿದೆ. ಪಕ್ಷದ ಮುಖ್ಯಸ್ಥರ ಹುದ್ದೆಗೆ ಯಾರನ್ನ ನೇಮಿಸಿದ್ರು ಅವರು ಸರ್ಕಾರ ಮತ್ತು ಸಂಘಟನೆಯ ಸುಗಮ ನಿರ್ವಹಣೆಗಾಗಿ ಪ್ರಧಾನಿಯ ಪ್ರಾಕ್ಸಿ ಆಗಿರಬೇಕು. ಪ್ರಧಾನಿ ಮತ್ತು ಪಕ್ಷದ ಮುಖ್ಯಸ್ಥರ ಡಬಲ್ ಎಂಜಿನ್ ಮಾತ್ರನೇ ಪಕ್ಷವನ್ನ ಯಶಸ್ಸಿನ ಹಾದಿಯಲ್ಲಿ ಇಳಿಯೋದಕ್ಕೆ ಸಾಧ್ಯ ಅನ್ನೋ ವಾದ ಇದೆ. ಮೋದಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಅಮಿತ್ ಶಾ ಸಾಥನ್ನ ಕೊಟ್ಟಿದ್ರು. ಅವರು 2014ರಲ್ಲಿ ಪ್ರಧಾನಿಯಾದ ಬಳಿಕ ಅಮಿತ್ ಶಾ ಅವರನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಕೂರಿಸೋದಕ್ಕೆ ಮೋದಿ ಅವಿರತವಾಗಿ ಶ್ರಮಿಸಿದ್ರು. ಶಾ ಅವರನ್ನ ಬಿಜೆಪಿ ಮುಖ್ಯಸ್ಥರನ್ನಾಗಿ ನೇಮಕ ಮಾಡೋದು ಹಲವರಿಗೆ ಇಷ್ಟ ಇರಲಿಲ್ಲ. ಮೋದಿಗೆ ಅಮಿತ್ ಶಾ ಆಪ್ತ ವ್ಯಕ್ತಿ ಮತ್ತು ಇಬ್ಬರು ಕೂಡ ಗುಜರಾತ್ನವರೇ ಅನ್ನೋ ಅಂಶದ ಮೇಲೆ ಅನೇಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆದಾಗ್ಯೂ RSS ಅನುಮತಿಯನ್ನ ಪಡೆದು ಅಮಿತ್ ಶಾ ಅವರನ್ನ ಹುದ್ದೆಗೆ ಏರಿಸಲಾಯಿತು. 2017ರಲ್ಲಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ಮೇಲೆ ಮೋದಿ ಮತ್ತು ಅಮಿತ್ ಶಾ ನಿರ್ಣಾಯಕ ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನ ಪಟ್ಟರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹುದ್ದೆಗೆ ತಮ್ಮ ನೆಚ್ಚಿನ ವ್ಯಕ್ತಿ ಮನೋಜ್ ಸಿನ್ಹಾ ಅವರನ್ನ ನೇಮಕ ಮಾಡಬೇಕು ಅಂತ ಮೋದಿ ಮತ್ತು ಅಮಿತ್ ಶಾ ಕಸರತ್ತನ್ನು ನಡೆಸಿದ್ರು. ಆದ್ರೆ ವಿಫಲರಾದ್ರು. ಸಂಘದ ಒತ್ತಾಯದ ಮೇರೆಗೆ ಹಲವು ಚರ್ಚೆಗಳ ನಂತರ ಯೋಗಿ ಆದಿತ್ಯನಾಥ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ನೇಮಕ ಮಾಡಲಾಯಿತು. ಈಗ ಸಿನ್ಹಾ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಇಂತಹ ಪ್ರಹಸನಗಳ ನಡುವೆನೆ ಈಗ ಬಿಜೆಪಿ ಅಧ್ಯಕ್ಷರ ನೇಮಕ ಮುಂದಿದೆ. ಕಳೆದ ತಿಂಗಳು RSS ಪ್ರಧಾನ ಕಚೇರಿಗೆ ಮೋದಿ ಭೇಟಿ ನೀಡಿದ್ರು. ಬಿಜೆಪಿ ಮತ್ತು ಸಂಘದ ನಡುವಿನ ಶೀತಲ ಸಮರ ಮುಂದುವರೆದೇ ಇದೆ. ಬಿಜೆಪಿ ಪ್ರಸ್ತಾಪಿಸ್ತಾ ಇರೋ ಹೆಸರುಗಳನ್ನ RSS ತಿರಸ್ಕರಿಸ್ತಾ ಇದೆ. ಪಕ್ಷದ ಮುಂದಿನ ಮುಖ್ಯಸ್ಥರು ದೃಢತೆಯುಳ್ಳ ನಾಯಕ ಆಗಿರಬೇಕು, ಆತ ರಬ್ಬರ್ ಸ್ಟ್ಯಾಂಪ್ ಆಗಿರಬಾರ್ದು ಅಂತ ದೃಢವಾಗಿ ಹೇಳ್ತಾ ಇದೆ. ಇದೇ ಮೋದಿಗೆ ತೊಡಕಾಗಿ ಪರಿಣಮಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.